ಮುಖ್ಯಮಂತ್ರಿ ಕನಸು ಕಂಡಂಥ ಬಿಜೆಪಿಗರಿಗೆ ಖಂಡಿತವಾಗ್ಲೂ ಶಾಕಿಂಗ್ ನ್ಯೂಸ್ ಅಂತ ಹೇಳುತ್ತೆ ಸದ್ಯದ ಸುದ್ದಿ. ಯಾವ ಕಾರಣಕ್ಕಾಗಿ, ಯಾರಿಗಾಗಿ? ಲೆಟ್ಸ್ ಹಾವ್ ಅ ಲುಕ್. ಮುಖ್ಯಮಂತ್ರಿ ಕನಸು ಕಂಡಿದ್ದ ಬಿಜೆಪಿಗರಿಗೆ ಶಾಕಿಂಗ್ ನ್ಯೂಸ್. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಮತ್ತೆ ಸಿಎಂ ಯೋಗ ಇದೆಯಂತೆ. 2028ಕ್ಕೆ ರಾಜ್ಯದ ಚುಕ್ಕಾಣಿ ಹಿಡಿಯಲಿದ್ದಾರಾ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ? ಅಕಾರ್ಡಿಂಗ್ ಟು ದ ಹೊರಾಸ್ಕೋಪ್, ಅಕಾರ್ಡಿಂಗ್ ಟು ದ ಅಸ್ಟ್ರಾಲಜಿ, ಅಕಾರ್ಡಿಂಗ್ ಟು ದ ಪ್ಲಾನೆಟರಿ ಪೊಸಿಷನ್ ಅನ್ನೋದು ಸದ್ಯದ ಒಂದು ಲೆಕ್ಕಾಚಾರ. ಉಡುಪಿಯ ಖ್ಯಾತ ಜ್ಯೋತಿಷಿಯಿಂದ ರಾಜ್ಯ ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಇದು ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮಣ್ಣಾಯ ಅವರ ಸ್ಫೋಟಕ ಭವಿಷ್ಯ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ 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 ಎಕ್ಸ್ಕ್ಲೂಸಿವ್. ಎಸ್, ನೋಡಿ, ದೃಶ್ಯದ ಬಲಭಾಗದಲ್ಲೇ ನೋಡ್ತಾ ಇದ್ದೀರಲ್ಲ, ಅವರು ಪ್ರಕಾಶ್ ಅಮಣ್ಣಾಯ್, ಉಡುಪಿಯ ಖ್ಯಾತ ಜ್ಯೋತಿಷಿ. ಓಕೆ, ಇದನ್ನು ಹೇಗೆ ನೀವು ಕನ್ಸಿಡರ್ ಮಾಡಬೇಕು? ಇದೆಲ್ಲ ನಂಬೋಕ್ಕಾಗಲ್ಲ ಅಂತ ಹೇಳಿದ್ರೆ ನಂಬೋಕ್ಕಾಗಲ್ಲ. ಒಂದು ಸಿನಿಮಾ ಬಂದಿತ್ತು ಗೊತ್ತಾ, ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಅಂತ ಹೇಳಿ. ಹಾಗೆ ಆದರೆ ಏನೇ ಪ್ಲಾನೆಟರಿ ಪೊಸಿಷನ್ಸ್ ಅಥವಾ ಆ ಟೆಂಡೆನ್ಸಿ ಹಿಂಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಂಥವರೇ ಆಗಬೇಕಾ ಆಗಬಾರ್ದಾ ಗೊತ್ತಿಲ್ಲ. ಆದರೆ ಈಗ ಮೈತ್ರಿಯಿಂದ ಸ್ನೇಹಪೂರ್ವಕವಾಗಿ ರಾಜ್ಯದ ಜನತೆಯ ಮುಂದೆ ಚುನಾವಣೆ ಎದುರಿಸುವ ಒಂದು ಉಮೇದಿಯನ್ನು, ಒಂದು ಇಂಟೆನ್ಷನ್ನ ಇಟ್ಕೊಂಡಿರುವಂಥ ಭಾರತೀಯ ಜನತಾ ಪಕ್ಷ ಮತ್ತು JDS ಅಂತ ಬಂದಾಗ ಕಾಂಗ್ರೆಸ್ನ ಹೇಗೆ ಸದೆ ಬಡಿಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಕುಮಾರಸ್ವಾಮಿ ಅಫ್ಕೋರ್ಸ್ ಈಗ ಒಂದು ಸಮೀಕ್ಷೆಯಲ್ಲೂ ಕೂಡ ಹೂ ವುಡ್ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಜನಪ್ರಿಯ ಮುಖ್ಯಮಂತ್ರಿ ಯಾರಾಗಬೇಕು, ಯಾರಾಗ್ತಾರೆ ಅಂತ ಹೇಳಿದಾಗ ಕುಮಾರಸ್ವಾಮಿಯವರ ಹೆಸರು ಬಹಳಷ್ಟು ಸಲ ಕೇಳಿ ಬಂದಿದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ, ಎರಡು ಮಾತಿಲ್ಲ. ಆದರೆ ಮೈತ್ರಿ ಅಂತ ಬಂದಾಗ ಅಲ್ಲಿ ಒಂದು ಸಂದಿಗ್ಧತೆ ಬರುತ್ತೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೂಡ ಒಬ್ಬ ಪ್ರಬಲ ಅಭ್ಯರ್ಥಿ, ಒಬ್ಬ ಪ್ರಬಲ ಸಮುದಾಯದ ಒಬ್ಬ ಲೀಡರ್ ಮುಖ್ಯಮಂತ್ರಿ ಆಗ್ಬಿಡ್ತಾರಾ? BJP ರಾಜ್ಯಾಧ್ಯಕ್ಷರೇನಾದರೂ ಆಗ್ಬಿಡ್ತಾರಾ? ಹಂಗಿಲ್ಲ ರೀ ಲೆಕ್ಕಾಚಾರ ಅನ್ನೋದು ರಾಜ್ಯದ ಜನತೆ ಲೆಕ್ಕಾಚಾರವನ್ನು ನೋಡಿ ಹೇಳ್ತಾ ಇದ್ದೀವಿ. ಅದಕ್ಕೆ ಸಪೋರ್ಟಿವ್ ಆಗಂಗಿದೆ. ಹಂಗೆ ನೋಡೋಣ. ಎಲ್ಲವನ್ನೂ ಕೂಡ ನಾವು ಜಾತಕದಲ್ಲೇನಿದೆ, ಜ್ಯೋತಿಷ್ಯದಲ್ಲೇನಿದೆ ಅಂತ ನೋಡಿಕೊಂಡೇ ಮುಂದುವರಿಯಲ್ಲ ಅಲ್ವಾ? ಆಮೇಲೆ ಅದನ್ನು ಯಾವುದಾದನ್ನು ಎಷ್ಟು ಕನ್ಸಿಡರ್ ಮಾಡಬೇಕು ಅಷ್ಟು ಕನ್ಸಿಡರ್ ಮಾಡ್ತಾರೆ. ಆದರೆ ಅದೆಲ್ಲವನ್ನು ಬದಿಗೊತ್ತಿ ನಮಗೆ ನಿಜವಾದ ಜ್ಯೋತಿಷಿಗಳು ಯಾರು ಹೇಳಿ? ನೀವು, ನಮ್ಮ ಜನ ಅಲ್ವಾ? ಹಾಗಾಗಿ ನೀವೇನು ಡಿಸೈಡ್ ಮಾಡ್ತೀರ ಅನ್ನೋದೇ ಫೈನಲ್. ಆದರೆ ಸದ್ಯಕ್ಕೆ ಹೀಗೂ ಒಂದು ಲೆಕ್ಕಾಚಾರ ಇದೆ. ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದಕ್ಕೂ ಕೂಡ ಬಹಳಷ್ಟು ಜನ ನಂಬಿಕೆ ಇಟ್ಕೊಂಡಿರೋರು ಇರ್ತಾರೆ, ಒಂದಿಷ್ಟು ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ ಅಲ್ವಾ? ಆ ಯಾವ ನಂಬಿಕೆಗಳಿಗೂ ಕೂಡ ನಾವು ಚ್ಯುತಿ ಬರದ ಹಾಗೆ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು, ಸದ್ಯಕ್ಕೆ ಕೇಂದ್ರ ಸಚಿವರು. ಕುಮಾರಸ್ವಾಮಿ CM ಆಗ್ತಾರೆ ಅಂದಾಗ ಕೆಲವರು ನಕ್ಕಿದ್ರು. ಯೋಗ ಬಲಿಷ್ಠ ಇದ್ದಾಗ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಜ್ಯೋತಿಷಿಗಳ ವಾದ. HDK ಜಾತಕದ ಪ್ರಕಾರ 2028ರಲ್ಲಿ ಎಲ್ಲ ಅನುಕೂಲಕರ ಸ್ಥಿತಿ ಇದೆ. ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ಅನುಕೂಲಕರ ಗ್ರಹ ಸ್ಥಿತಿ ಇದೆ. ಗುರುಬಲ ಅಂತೀವಲ್ಲ ಅದು. ವೃಷಭ ಲಗ್ನದ ಏಕಾದಶಕ್ಕೆ ಗುರು ದೃಷ್ಟಿ ಇರುತ್ತಂತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಅಸ್ಟ್ರಾಲಜರ್. ಚಂದ್ರ ಕರ್ಮಸ್ಥಾನಕ್ಕೆ ಗುರು ದೃಷ್ಟಿ ಇರುತ್ತೆ. ಚಂದ್ರ ರಾಶ್ಯಾಧಿಪತಿ ಬುಧನ ಸ್ಥಿತಿಗೆ ಏಕಾದಶ ಗುರು ಇರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಮತ್ತೊಮ್ಮೆ CM ಆಗೋದು ಶತಸಿದ್ಧ ಅನ್ನೋದು ಜ್ಯೋತಿಷಿಯ ವಾದ. ಹೌದು, ಆರ್ದ್ರ ನಕ್ಷತ್ರ, ಮಿಥುನ್ ರಾಶಿ, ಎಚ್ ಡಿ ಕುಮಾರಸ್ವಾಮಿ ಅವರದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಆಸಕ್ತಿ ಇರೋರಿಗೆ, ಆ ಪ್ಲಾನೆಟರಿ ಪೊಸಿಷನ್ಗಳ ಬಗ್ಗೆ ಗಮನ ಇರೋರಿಗೆ ಆ ಒಂದು ಕ್ಯಾಲ್ಕುಲೇಷನ್ನ ನೋಡ್ತಾರೆ. ಯಾವ ಗ್ರಹ ಯಾವ ದೃಷ್ಟಿಯಲ್ಲಿರುತ್ತೆ. ಅಫ್ಕೋರ್ಸ್ ಒಂದು ಟೆಂಡೆನ್ಸಿ, ಒಂದು ಅನುಕೂಲಕರ ವಾತಾವರಣ ಇರುತ್ತೆ, ಅವ್ರಿಗೆ ಪೂರಕವಾಗಿರುತ್ತೆ. ಆದರೆ ಹೂ ಇಸ್ ದ ಡ್ರೈವರ್? ಕ್ಯಾಂಡಿಡೇಟ್ ಈಸ್ ದ ಡ್ರೈವರ್. ನೋಡಿ, ನಾವು ಬಹಳಷ್ಟು ಸಲ ತಪ್ಪಾಗಿ ತಿಳ್ಕೊಳ್ತೀವಿ. ಏನು ಸೋ ಫಾರ್ ಆ್ಯಸ್ ಐ ಹ್ಯಾವ್ ಸ್ಟಡೀಡ್, ಇದರಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ನಿಮಗೆ ಒಂದು ಹೈವೇ ರೋಡ್ ಇರುತ್ತೆ.
ಹೈವೇ ರೋಡ್ ಅಂತಿದ್ರೆ ಹಿಂಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ಬೋದು ಅಂತ. ಆದರೆ ಡ್ರೈವರ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಆ ಹೈವೇ ರೋಡಲ್ಲೂ ಕೂಡ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಒಂದು ಕೆಟ್ಟದಾದ ರಸ್ತೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಕೆಟ್ಟದಾದ ರಸ್ತೆಯಲ್ಲಿ ಒಬ್ಬ ಒಳ್ಳೆ ಡ್ರೈವರ್ ಇದ್ದರೆ, ಸ್ಕಿಲ್ಡ್ ಡ್ರೈವರ್ ಇದ್ದರೆ, ಆ ಕೆಟ್ಟ ದಾರಿಯಲ್ಲೂ ಕೂಡ ಸರಿಯಾದಂಥ ಸಮಯಕ್ಕೆ ತನ್ನ ಡೆಸ್ಟಿನೇಷನ್ ತಲುಪೋ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಬರೀ ಪ್ಲಾನೆಟರಿ ಪೊಸಿಷನ್ಸ್ ಒಂದೇ ಅಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಜ್ಯೋತಿಷ್ಯ ಎಲ್ಲ ಸುಳ್ಳು ಅನ್ನೋರು ಇರ್ತಾರೆ, ಜ್ಯೋತಿಷ್ಯ ನಿಜ ಅನ್ನೋರು ಇರ್ತಾರೆ. ಈ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿದರೆ ಈ ಒಂದು ಆಯಾಮದಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಇಚ್ಛಾಶಕ್ತಿಗೆ, ನಮ್ಮ ಫ್ರೀ ವಿಲ್ಗೆ ಒಂದು ಶಕ್ತಿ ಇದ್ದೇ ಇದೆ ಅಲ್ವಾ. ಹಾಗಾಗಿ ಆ ಅರ್ಥದಲ್ಲೂ ಇದನ್ನು ನೋಡುವವರು ಕೂಡ ಇದ್ದಾರೆ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ. HDK ಇತರೆ ಆಕಾಂಕ್ಷಿಗಳನ್ನು ಶತ್ರು ಅಂತ ಭಾವಿಸಬೇಕು. ವಾಟ್ ಡಸ್ ಇಟ್ ಮೀನ್ ನೋಡ್ತಾ ಹೋಗೋಣ. HDK ಇತರ ಆಕಾಂಕ್ಷಿಗಳನ್ನು ಶತ್ರು ಎಂದೇ ಭಾವಿಸಬೇಕು. ಆಗ ಷಷ್ಠಾಧಿಪತಿ ಶುಕ್ರನು ಜಾತಕದಲ್ಲಿ ತುಲಾದಲ್ಲಿ ಇರ್ತಾನೆ. ಓಕೆ, ವ್ಯಯದಲ್ಲಿ ಗುರು ಇರ್ತಾನೆ. ಹೀಗಿದ್ದಾಗ ಶತ್ರು ಪರಾಜಯ ನಿಶ್ಚಿತ ಅನ್ನೋದು ಜ್ಯೋತಿಷ್ಯದ ಲೆಕ್ಕಾಚಾರ. ಆತ್ಮಕಾರಕನಿಗೆ ಅನುಕೂಲ ಸ್ಥಿತಿಯಲ್ಲಿ ಗುರು ಇರ್ತಾರೆ, ಗುರು ಗ್ರಹ ಇರುತ್ತೆ. ಇವಿಷ್ಟು ಮುಖ್ಯಮಂತ್ರಿ ಸ್ಥಾನ ಪಡೆಯುವ ಯೋಗ ಭಾಗ್ಯ ಅನ್ನೋದು ಜ್ಯೋತಿಷಿಗಳ ಲೆಕ್ಕಾಚಾರ. HDK ಜಾತಕದಲ್ಲಿ ಕನ್ಯಾ ರಾಶಿ ಅತಿ ಬಲಿಷ್ಠವಾಗಿದೆಯಂತೆ. HDK ಜಾತಕದಲ್ಲಿ ಆತ್ಮಕಾರಕ ಗುರು ಆಗಿದ್ದಾರೆ. ಓಕೆ, ರುದ್ರದೇವರ ಪ್ರೀತ್ಯರ್ಥ ಅತಿರುದ್ರ ಯಾಗ ಮಾಡಬೇಕು HDK. ಹೌದು, ಅವರ ನಕ್ಷತ್ರದ ಪ್ರಕಾರ ಅಧಿದೇವತೆ ಅಂತ ಬಂದಾಗ ಶಿವ ರುದ್ರ ಅಂತ ಬರ್ತಾರೆ. ರುದ್ರನ ನಕ್ಷತ್ರದಲ್ಲಿ ಅವರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದೇ? ಎಸ್, ರುದ್ರದೇವರ ಪ್ರೀತ್ಯರ್ಥ ಅತಿರುದ್ರ ಯಾಗ ಮಾಡಬೇಕು. ಆಗ ಇವರ ಯೋಗ ಹರಣ ಮಾಡುವ ಗ್ರಹಸ್ಥಿತಿ ಬರಲ್ಲ. ಆಮೇಲೆ ಎಲ್ಲವೂ ಇರುತ್ತೆ ರೀ. ಈಗ ಒಂದು ಎಕ್ಸಾಂಪಲ್ ನೋಡೋಣ, ಇದನ್ನು ಹೆಂಗೆ ನೋಡ್ಬೋದು ನಾವು ಅಂಥೇಳಿ. ಎಸ್, ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತನಾಡೋಣ. ಜ್ಯೋತಿಷಿಗಳೇ ನಮಸ್ಕಾರ. ಅಣ್ಣಮಯ್ಯಜಿ ನಮಸ್ತೆ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಾನು ಸ್ವಲ್ಪ ಬ್ಯುಸಿಯಲ್ಲಿ ಇದ್ದೆ, ಆದ್ರೂ ಕೂಡ ಅಷ್ಟೇ ಬೇಗ ಬೇಕಾಗಿ. ಸೂಪರ್ ಸರ್, ನಾವು ಅಷ್ಟೇ ಬ್ಯುಸಿಯಲ್ಲಿ ಇದ್ದೀವಿ. ಎಸ್ ಸರ್, ಈಗ ಈ ವಿಚಾರ ಬಹಳ ಮುಂಚೂಣಿಯಲ್ಲಿದೆ. ಏನು ಇದ್ರ ಬಗ್ಗೆ ಒಂದಿಷ್ಟು ನಮ್ಮ ಜನರಿಗೆ ಅರ್ಥ ಆಗುವಾಗ ಹೇಳ್ಬೋದಾ? ಅವರ ಪ್ಲಾನೆಟರಿ ಪೊಸಿಷನ್ ಹಂಗಿರ್ಬೋದು, ಅಥವಾ ಮುಖ್ಯಮಂತ್ರಿ ಆಗೇ ಆಗ್ತಾರ ಕುಮಾರಸ್ವಾಮಿ ಅವರು 2028ರಲ್ಲಿ ಅನ್ನೋದು ಒಬ್ಬ ಸಾಮಾನ್ಯನ ಪ್ರಶ್ನೆ. ಅಲ್ಲ, ನಾನು ನೋಡಿದ ವಿಮರ್ಶೆ ಮಾಡಿದ ಜಾತಕ ಪ್ರಕಾರದಲ್ಲಿ ಇನ್ನು ಯಾರ್ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರಿಗಂತೂ ಪೂರ್ಣ ಯೋಗ ಉಂಟು ಮುಖ್ಯಮಂತ್ರಿ ಆಗುವಂತ. ಓಕೆ, ಆದ್ರೆ ಯಾರು ಒಬ್ಬರೇ ಆಗ್ಬೇಕಲ್ಲ ನಮ್ಮ ಪ್ರಕಾರ? ಅಲ್ಲಲ್ಲ, ಕಾಂಪಿಟಿಷನ್ಗೆ ಬರುವವರು ಅನೇಕ ಇರ್ಬೋದು, ಯೋಗ ಇದ್ದವರು ಬೇಕಲ್ವಾ? ಓಕೆ ಓಕೆ, ಇವ್ರಿಗೆ ಯೋಗ ಇದೆ, ಇವರಿಗೆ ಪೂರ್ಣ ಯೋಗ ಉಂಟು. ಓಕೆ ಓಕೆ. ಅಮ್ಮಣ್ಣಜಿ ಸ್ವಂತ ಬಹುಮತದಲ್ಲಿ ಬರುವುದಿಲ್ಲ, ಅದು ಅವರ ಯೋಗವೇ ಇಲ್ಲ, ಅವರಿಗೆ ಯೋಗವೇ ಇಲ್ಲ. ಸ್ವಂತ ಬಹುಮತದಲ್ಲಿ ಬಂದದ್ದು ಇಲ್ಲ, ಬರುವುದೂ ಇಲ್ಲ. ಮತ್ತೆ ಇವರು ಒಂದು ಅಧಿಕಾರವನ್ನು ಪಡೀತಾರೆ. ಓಕೆ ಗುರುಗಳೇ, ಹೇಗೆ ಅದು ಹೇಳ್ಬೋದು? ಈಗ ಅವ್ರಿಗೆ ಸಂಪೂರ್ಣ ಬಲದಿಂದ ಬರ್ತಾರೆ ಅಥವಾ ಬರಲ್ಲ ಅನ್ನೋದನ್ನ ಹೇಗೆ ಹೇಳ್ಬೋದು ಅನ್ನೋದು ನಮ್ಮ ಜನರಿಗೆ ಒಂದಿಷ್ಟು ವಿವರಣೆ ಕೊಡ್ಬೋದಾ? ಅಲ್ಲ, ಈಗ ರಾಜಕೀಯ ವಿಶ್ಲೇಷಕರು ಅವರು ವಿಮರ್ಶೆ ಮಾಡ್ತಾರೆ ಬಿಡಿ. ನಾವು ಕೇವಲ ನಮಗೆ ಗೊತ್ತಿದ್ರು ಕೂಡ ಅದನ್ನು ಹೇಳುವಂತದ್ದು ಅಪ್ರಸ್ತುತ ಆಗ್ತದೆ, ಅದು ಪ್ರಶಸ್ತ ಆಗುದಿಲ್ಲ. ನಾವು ಕೇವಲ ಯೋಗವನ್ನು ಮಾತ್ರ ಹೇಳಬೇಕು. ಹಾಗೆಂತೇಳಿ ವಿಮರ್ಶೆ ಮಾಡಿ ಗೊತ್ತಿದೆ ರಾಜಕೀಯ, ಆದ್ರೆ ನಾನು ಅದನ್ನು ಮಾಡುದು. ನೀವು ರಾಜಕೀಯ ಲೆಕ್ಕಾಚಾರ ನೋಡಿ ಹೇಳೋಲ್ಲ, ಗ್ರಹಗಳ ಲೆಕ್ಕಾಚಾರವನ್ನು ನೋಡಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮಾತು. ಅಲ್ಲ, ನಾನು ಟ್ಯಾಲಿ ಮಾಡೋದು ಎರಡನ್ನು, ರಾಜಕೀಯ ಲೆಕ್ಕಾಚಾರವನ್ನು ಗ್ರಹ ಸ್ಥಿತಿಯ ಲೆಕ್ಕಾಚಾರ ಎರಡನ್ನು ಟ್ಯಾಲಿ ಮಾಡ್ತೇನೆ, ಆದ್ರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಮಾಡುದಿಲ್ಲ. ಓಕೆ, DK ಶಿವಕುಮಾರ್ ಅವ್ರಿಗೆ ಇನ್ನು 8 ವರ್ಷಗಳ ಕಾಲ ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ ಅಂತ ಹೇಳುವವರು ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಇರ್ಬೋದು, ಅದು ನಾನು ಹೇಗೆ ಹೇಳೋದು? ಅಲ್ಲ, ತಾವೊಬ್ಬ ಜ್ಯೋತಿಷಿ ಆಗಿರೋದ್ರಿಂದ ಜ್ಯೋತಿಷ್ಯದ ಆಧಾರದ ಮೇಲೆ ಮತ್ತೊಬ್ಬ ಜ್ಯೋತಿಷಿ ಹೇಳಿದಾಗ ಜನರಿಗೆ ನಮ್ಗೆ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನ ಒಂದು ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಆಗುವಾಗ DK ಅವರ ವ್ಯಯಸ್ಥಾನಕ್ಕೆ ಗುರು ದೃಷ್ಟಿ ಬರುವುದರಿಂದ ಅವರು ಅದು ಅಸಂಭವ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅಸಂಭವ. ಹೌದು, ಚಂದ್ರನಿಗೆ ಏಕಾದಶದಲ್ಲಿ ಗುರು ಬಂದಾಗ ಆಗ್ತದೆ, ಏಕಾದಶದಲ್ಲಿ ಗುರು ದೃಷ್ಟಿ ಇದೆಲ್ಲ ಬಂದ್ರೆ ಆಗ್ತದೆ. ಈಗ ನೋಡಿ, ಅವರಿಗೆ ಚಂದ್ರ ಏಕಾದಶದಲ್ಲಿ ಗುರು ದೃಷ್ಟಿ, ಆಮೇಲೆ ನಾನು ಯಾವತ್ತೂ ಹೇಳಿದ್ದೇನೆ ಅದನ್ನು ಜೂನ್ ನಂತರ ಆಗ್ತಾರೆ ಅಂತ ಹೇಳಿ.
ಅದಾಗ್ತದೆ. ಇನ್ನು ಆ ಯೋಗದ ಸಂದರ್ಭದಲ್ಲಿ ಗ್ರಹರು ಅನನುಕೂಲ ಸ್ಥಿತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರಿಗೆ ಅವರು ಜನನ ಕಾಲದಲ್ಲಿ ಸಿಂಹರಾಶಿಯಲ್ಲಿ ಶನಿ ಇದ್ದದ್ದು, ಆ ಶನಿಯಿಂದ 8ನೇ ಮನೆ ಮೀನದಲ್ಲಿ ಶನಿ ಬಂದಾಗ ಅಧಿಕಾರ ಪತನದ ಸೂಚನೆ. ಪತನ ಆಗ್ಬೇಕು ಅಂತ ಏನಿಲ್ಲ, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಗೆಲ್ಲಬಹುದು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲದೆ ಇದ್ರೂ ಕೂಡ ಇದನ್ನ ಹೇಳ್ಬಹುದು ಅಂತೀರಾ ಗುರುಗಳೇ? ಅಲ್ಲ, ಅದು ಈಗ ಶನಿಯ ವಿಚಾರಕ್ಕಾಗುವಾಗ ಸಾಮಾನ್ಯವಾಗಿ ನಾವು ಅವರ ಇಸವಿ ಸಿಕ್ಕಿದ್ರೆ ಸಾಕಾಗ್ತದೆ. ಇಸವಿ ಸಿಕ್ಕಿದ್ರು ಸಾಕಾಗತ್ತೆ. ಓಕೆ ಓಕೆ, ಸಾಕಾಗ್ತದೆ. ಈಗ ಶನಿ ಸಿದ್ದರಾಮಯ್ಯನವರಿಗೆ ಅವರ ಜನನ ವರ್ಷದ ಪ್ರಕಾರದಲ್ಲಿ ಸಿಂಹ ರಾಶಿಯಲ್ಲಿ ಶನಿ ಇದ್ದದ್ದು. ಓಕೆ ಗುರುಗಳೇ, ಈಗ ಅಂತ ಹೇಳಿದ್ರೆ ನನಗೆ ಒಂದು ಮೂಲದ ಪ್ರಕಾರ ಸಿಕ್ಕಿದೆ, ಆದ್ರೆ ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಉಂಟು. ಸಿದ್ದರಾಮಯ್ಯನವರು ಕೂಡು ಹಾಕಿಕೊಂಡು ಮುಖ್ಯಮಂತ್ರಿ ಆಗುವವರಲ್ಲ, ಸ್ವಂತ ಬಲದಲ್ಲಿ ಮುಖ್ಯಮಂತ್ರಿ ಆಗುವಂತದ್ದು. 2 ಸಲ ಆಗುವಾಗಲೂ ಕೂಡ ಸ್ವಂತ ಬಲದಲ್ಲಿ ಮುಖ್ಯಮಂತ್ರಿ ಆದದ್ದು. ಈಗ ಮುಂದಿನ ಹಂತದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಅವರು ಆಗ್ಲಿಲ್ಲ. ಅಂದ್ರೆ ಒಂದು ರೀತಿಯ ಸ್ವಾಭಿಮಾನಿ ಅವರು, ನನಗೇ ಬಲ ಬೇಕು ಅಂತ ಹೇಳಿ. ಗುರುಗಳೇ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಯದ ಜನರು ಸುಭಿಕ್ಷವಾಗಿರುವಂಥ ಯೋಗ ಇದೆಯಾ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಂತ ಬಂದಾಗ, ನಮ್ಮ ದೇಶ ಅಂತ ಬಂದಾಗ? ಅದನ್ನ ಹೇಳಕ್ಕಾಗುತ್ತಾ ಜ್ಯೋತಿಷ್ಯದಲ್ಲಿ? ಅಲ್ಲ, ಸುಭಿಕ್ಷ ಅಂದ್ರೆ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಅವನೊಂದು ಪರಿಸಮಾಪ್ತಿ ಅಂತ ಇರ್ತಾನೆ, ಒಂದು ಯುಗದ ಪರಿಸಮಾಪ್ತಿ ಅಂತ ಇರ್ತಾನೆ. ಅಂದ್ರೆ ದುಷ್ಟತನ ಏನುಂಟು ಅದನ್ನು ನಾಶ ಮಾಡ್ತಾನೆ. ಈಗ ಆಗುವಂತದ್ದು ಕೂಡ ಅದೇ ರೀತಿಯಲ್ಲಿ ಆಗ್ತಾ ಉಂಟು ವಿನಾಕಾರಣದಿಂದ. ಈಗ ನಮ್ಮ ಜ್ಞಾನ ಅವರ ಜ್ಞಾನ ಹೇಗುಂಟ ನಮಗೆ ಗೊತ್ತಿಲ್ಲ, ನಾನು ಹೇಳ್ಬೋದಾ ಹೇಳ್ಬಾರ್ದು ಅಂತ ಹೇಳುವಂತದ್ದು ನನಗೆ ಗೊತ್ತಿಲ್ಲ. ಈಗ ಕಾಕ್ರೋಚ್ ಪಾರ್ಟಿಯವರು ಒಂದು ಒಳ್ಳೆ ಹೆಸರು ಇಟ್ಕೊಂಡು ಆಗ್ತಿದ್ರು, ನಾನು ಕೂಡ ಅಭಿಮಾನಿ ಆಗ್ತಿದ್ದೆ. ಕಾಕ್ರೋಚ್ ಪ್ರಪಂಚದಾದ್ಯಂತ ಕಾಕ್ರೋಚ್ ಕೊಲ್ಲಿ ಅಂತೇಳಿ ಹಿಟ್ ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಧ್ವಜವನ್ನು ಹಿಡ್ಕೊಂಡದ್ದು ಎಷ್ಟು ಸಮಂಜಸ ಅಂತೇಳಿ ನನ್ನ ಪ್ರಶ್ನೆ. ಕರೆಕ್ಟ್ ಕರೆಕ್ಟ್. ಒಂದು ವೇಳೆ ಅವರು ಬೇರೆ ಹೆಸರು ಇಟ್ಕೊಳ್ತಿದ್ರೆ, ಭಾರತದ ಹೆಸರು ಹೇಳಿಕೊಂಡು ಹೇಳಿಕೊಂಡು ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಅಥವಾ ಮುಸ್ಲಿಂ ಹೆಸರು ಇರ್ಲಿ, ಕ್ರಿಶ್ಚಿಯನ್ ಹೆಸರು ಇರ್ಲಿ, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡುದಿಲ್ಲ. ಕಾಕ್ರೋಚ್ ಅಂತ ಹೇಳುವಂಥದ್ದು ಒಂದು ಈಟಿಗಳು. ಓಕೆ, ಪ್ರಕಾಶ್ ಜಿ, ನೀವು ಜ್ಯೋತಿಷಿ ಹೌದು, ಅದರ ಜೊತೆಗೆ ನಮ್ಮ ರಾಜ್ಯದ ಒಬ್ಬ ಪ್ರಜೆ ಕೂಡ ಹೌದು, ನಮ್ಮ ದೇಶದ ಪ್ರಜೆ ಕೂಡ ಹೌದು. ನೀವು ಹೇಗೆ ನೋಡ್ತಾ ಇದ್ದೀರಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ? ಯಾರು ನಮ್ಮ ದೇಶವನ್ನು ಆಳಿದ್ರೆ ಚೆನ್ನಾಗಿರುತ್ತೆ, ಯಾರು ನಮ್ಮ ರಾಜ್ಯವನ್ನು ಆಳಿದ್ರೆ ಚೆನ್ನಾಗಿರುತ್ತೆ, ಯಾವ ಪಕ್ಷದವ್ರು ಬಂದರೆ ಚೆನ್ನಾಗಿರುತ್ತೆ, ಹೀಗೆ ನಿಮ್ಮ ಅಭಿಪ್ರಾಯಗಳನ್ನು ಕೇಳೋ ಒಂದು ಕುತೂಹಲ ನನಗೆ. ಅಲ್ಲ, ನನಗೆ ಭೇದ ಭಾವ ಇಲ್ಲ. ನಾನು ದೇವರ ತತ್ವವನ್ನು ಪಾಲಿಸುವವನು. ದೇವರ ತತ್ವ ಅಂದ್ರೆ ದುಷ್ಟನು ಕೈ ಮುಗಿದು ಕೂಡ ಸತಾಸ್ತು ಹೇಳ್ತಾರೆ, ಸಜ್ಜನನು ಕೈ ಮುಗಿದ್ದು ಸತಾಸ್ತು ಹೇಳ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗುವಂತದ್ದು ಅವರವರ ಕೆಲಸ. ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಯಾರು? ಅಲ್ಲ, ನೀವು ಬಹಳಷ್ಟು ಪ್ರೆಡಿಕ್ಟ್ ಮಾಡಿದ್ದೀರಲ್ಲ ಬಹಳ ಇಲ್ಲಿವರೆಗೂ, ನೀವು ಹೇಳಿದಾಗೆ ಆಗುತ್ತಾ ಇದೆ ಅನ್ನೋದು ನಿಮಗೆ ಸಹಜವಾಗಿ ಖುಷಿ ಇದ್ದೇ ಇರುತ್ತೆ ಯಾವುದೇ ಜ್ಯೋತಿಷಿಗೂ ಕೂಡ. ಆದ್ರೆ ನಾನು ಕೇಳ್ತಾ ಇರೋದು, ಅದನ್ನು ಹೊರತುಪಡಿಸಿ ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರೂ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ, ನಾನು ಸಜ್ಜನ ಸುಖಿನೋ ಭವಂತು. ಸಜ್ಜನರು ನಿರ್ಭೀತಿಯಿಂದ ಓಡಾಡ್ಲಿ. ಇನ್ನು ರೈತರಿಗೆ ಅವರವರ ಶ್ರಮಕ್ಕೆ ಬೆಲೆ ಸಿಕ್ಲಿ. ಹಾಗಾದ್ರೆ ನಾವು ಯಾವ್ದು ಆದಿತ್ತು, ಯಾವ ಪಕ್ಷವೂ ಆದಿತ್ತು, ಇವನ್ ಮುಸ್ಲಿಂ ಲೀಗ್ ಬಂದ್ರು ಕೂಡ ನಾನು ಸ್ವಾಗತಿಸ್ತೇನೆ. ಯಾಕಂದ್ರೆ ಅವರು ಪ್ರಜೆಗಳ ಇದು ಅಲ್ವಾ, ಅಭಿಮಾನದಿಂದ ಬರುವವರಲ್ವಾ. ನಮ್ಮ ರೈತರು ಚೆನ್ನಾಗಿರ್ತಾರ ಮುಂದಿನ ದಿನಗಳಲ್ಲಿ? ನಮ್ಮ ರೈತರು ಸುಭಿಕ್ಷವಾಗಿರ್ತಾರ? ಅವ್ರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದು ಆರಾಮಾಗಿ ಸಾಲ ಸೋಲ ಇಲ್ಲದೆ? ಅಲ್ಲ, ಕುಮಾರಸ್ವಾಮಿಗೆ ಮಳೆ ಸ್ವಾಮಿ ಅಂತೇಳಿ ಹೆಸರು ಉಂಟು, ಅದನ್ನ ಇಟ್ಕೊಂಡಿದ್ದೇನೆ. ಅವರು ಬಂದ್ರೆ ಪ್ರಕೃತಿ ನಗ್ತದೆ. ಓಕೆ ಓಕೆ, ಹಾಗೆಲ್ಲ ಇದೆ ಅಂತೀರಿ? ಆ ಯೋಗ ಉಂಟು. ಎರಡನೇ ಅವ್ರ ಹತ್ರ ಒಂದು ಬೇರೆಯವ್ರ ಹತ್ರ ಇರ್ಬೋದು, ಇಲ್ಲ ಅಂತ ಹೇಳಿ ಅಲ್ಲ. ಕುಮಾರಸ್ವಾಮಿ ಅವರನ್ನು ಹೊಗಳುದು ಅಲ್ಲ ನಾನು. ಅವ್ರ ಹತ್ರ ದೇವೇಗೌಡರ ಹತ್ರ ಒಂದು ಪರಿಕಲ್ಪನೆ ಉಂಟು, ಕರ್ನಾಟಕದ ಪರಿಕಲ್ಪನೆ ಉಂಟು. ಈ ತರ ಮಾಡ್ಬೇಕು ಕರ್ನಾಟಕವನ್ನು, ನನ್ನ ಕರ್ನಾಟಕ. ಈಗ ನಿಮ್ಮ ಮನೆಯಲ್ಲಿ ಈ ತರ ಅಲಂಕಾರ ಆಗ್ಬೇಕು ಅಂತ ಹೇಳಿ ನೀವು ಮನೆ ಯಜಮಾನಾಗಿ ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಇಬ್ಬರ ಹತ್ರ ಕೂಡ ಕಲ್ಪನೆ ಉಂಟು. ಅವಾಗ ನಾವೇನ್ ಹೇಳ್ತೇವೆ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಓಕೆ, ಅವರ ದಶಾಭುಕ್ತಿ ಎಲ್ಲ ನೋಡಿದಾಗ ಎಲ್ಲ ಅವ್ರಿಗೆ ಪೂರಕವಾದ ಲೆಕ್ಕಾಚಾರ ಇದೆ ಅಂತೀರಿ? ನಿಮಗೆ ದಶಾಭುಕ್ತಿಗಳು ಫಲ ಸ್ವರೂಪಗಳು. ಕರೆಕ್ಟ್.
ನಿಮಗೆ ದಶಾಭುಕ್ತಿಯಲ್ಲಿ ಕ್ಷೇತ್ರ ದೇಶದಲ್ಲಿ ಮುಖ್ಯಮಂತ್ರಿ ಆದವರಿಲ್ಲ ಇದ್ದಾರೆ. ಹೌದು ಹೌದು. ಆದ್ರೆ ಹಾ ಗೋಚಾರದಲ್ಲಿ ಹೇಗುಂಟು ಅಂತ ಹೇಳಿ, ಗೋಚಾರದಲ್ಲಿ ಏನು ಬಲ ಯಾವ ಭಾವ ವೃದ್ಧಿ ಆಗ್ತದೆ ಅಂತ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಏಕಾದಶ ಭಾವ ವೃದ್ಧಿ ಆಗ್ಬೇಕು. ಓಕೆ ವೃದ್ಧಿ ಆದಾಗ ಆಗ್ತದೆ. ಓಕೆ. ಈಗ ಅಚಾನಕ್ಕಾಗಿ ಮುಖ್ಯಮಂತ್ರಿ ಆದವರು ಇದ್ದಾರೆ. ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು. ಅವರ ಅವಧಿಯಲ್ಲಿ ಎಲ್ಲ ಉಚ್ಚರಾಯ ಸ್ಥಿತಿಯಲ್ಲೇ ಗ್ರಹಗಳಿದ್ದಾವ, ಎಲ್ಲವೂ ಕೂಡಿ ಬರುತ್ತೆ ಅಂತಾನೆ ಅರ್ಥನಾ? ಹಾಗೆ ಅರ್ಥ ಮಾಡ್ಕೊಳ್ಬೋದಾ ನಾವು? ಏಕಾದಶಕ್ಕೆ ದೃಷ್ಟಿ ಬಿತ್ತು, ಹಾ ಹಾ ಹಾ. ಅವಾಗ ಅಲ್ಲಿ ಅನಿವಾರ್ಯತೆ ಬಂತು. ಓಕೆ ಓಕೆ ವಾತಾವರಣದಲ್ಲಿ ಅನಿವಾರ್ಯತೆ ಬಂತು. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಆಯ್ತು ಆಯ್ತು, ಬಹಳ ಖುಷಿ ಆಯ್ತು ಜ್ಯೋತಿಷಿಗಳೇ. ಪ್ರಕಾಶ್ ಅಮ್ಮಣ್ಣಾಜಿ. ಹಾ, ಲಗ್ಸುರಿ ಬಸ್ ಸಿಕ್ಲಿಲ್ಲ, ನಮ್ಗೆ ಅರ್ಜೆಂಟ್ ಹೋಗ್ಬೇಕು. ಆಯ್ತು ಆಗ್ತದೆ. ಆಯ್ತು ಆಯ್ತು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಮಾತನಾಡಿದ್ದು ಬಹಳ ಸಂತೋಷ ಆಯಿತು. ಒಂದು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಲೆಟ್ಸ್ ರೆಸ್ಪೆಕ್ಟ್ ಹಿಸ್ ಪ್ರಡಿಕ್ಷನ್. ಏನಾಗುತ್ತೋ ಬಿಡುತ್ತೋ ನೋಡೋಣ ಅಲ್ವಾ. ಮೆಜಾರಿಟಿ ಹಿಂಗಿದೆ. ಬೇರೆ ಬೇರೆ ಆ ಯೋಗದಲ್ಲಿ ಇದು ನಾವು ಹಿಂಗೆ ಹೇಳಿಬಿಟ್ಟಿದ್ದೀವಿ, ಹಿಂಗೆ ಆಗುತ್ತೆ ಅಂತಲ್ಲ. ವಾಟ್ ಈಸ್ ದ ಸಮ್ಮರಿ ಆಫ್ ಹಿಸ್ ವರ್ಡ್ಸ್ ಅಂತ ನೋಡಿದಾಗ ಸಾರಾಂಶ ಏನು ಅಂತ ಹೇಳಿದಾಗ ನೋಡ್ರಿ, ಅವರ ಜಾತಕ ನೋಡಿದಾಗ ಅವರಿಗೆ ಯೋಗ ಸ್ಥಾನ ಇದೆ, ಆ ಒಂದು ಸಂಭವ ಇದೆ. ಇನ್ನೂ ಬೇರೆಯವ್ರು ಬರೋ ಸಾಧ್ಯತೆ ಇದೆಯಾ? ಆ ಜಾತಕಗಳನ್ನು ನೋಡಿದಾಗ ಪರಿಶೀಲನೆ ಮಾಡಿ ಹೇಳಬೇಕಾಗತ್ತೆ. ಆದರೆ ಅವರಿಗೆ ಒಂದು ಒಳ್ಳೆಯ ಸಮಯ ಅಂತೂ ಇದೆ ಅನ್ನೋದು ಅವರ ಮಾತಿನ ಲೆಕ್ಕಾಚಾರ.